ಐಪಿಎಲ್ ಫೈನಲ್ಗೆ ಲಗ್ಗೆ ಇಟ್ಟ ಆರ್ಸಿಬಿ ಟೀಮ್. ಐಪಿಎಲ್ ಫೈನಲ್ಗೆ ಲಗ್ಗೆ ಇಟ್ಟಿದ್ದು ಪಂಜಾಬ್ ವಿರುದ್ಧ ಆರ್ಸಿಬಿಗೆ 8 ವಿಕೆಟ್ಗಳ ಜಯಭೇರಿಯನ್ನ ಬಾರಿಸಿದ್ದಾರೆ. 4ನೇ ಬಾರಿ ಐಪಿಎಲ್ ಫೈನಲ್ಗೆ ಏರಿದ ನಮ್ಮ ಬೆಂಗಳೂರು ತಂಡ 2009, 2011, 2016 ಜೊತೆಗೆ ಈಗ ಒಟ್ಟು 4 ಬಾರಿ ಫೈನಲ್ ತಲುಪಿದ್ದು ಜೂನ್ 3ರಂದು ಫೈನಲ್ ಪಂದ್ಯ ನಡೆಯಲಿದ್ದು ಕ್ವಾಲಿಫೈಯರ್ ಪಂದ್ಯದಲ್ಲಿ ಪಂಜಾಬ್ಗೆ ಕಾಡಿದ ಆರ್ಸಿಬಿ ತಂಡ ಪಂಜಾಬ್ ಕಿಂಗ್ಸ್ 101 ರನ್ಗೆ ಆಲ್ಔಟ್ ಆಗಿದ್ದು ಐಪಿಎಲ್ ಫೈನಲ್ಗೆ ಆರ್ಸಿಬಿ ತಂಡ ಲಗ್ಗೆ ಇಟ್ಟಿದೆ. ಪಂಜಾಬ್ ವಿರುದ್ಧ 8 ವಿಕೆಟ್ಗಳ ಭರ್ಜರಿ ಜಯವನ್ನ ಸಾಧಿಸಿದ್ದು 4ನೇ ಬಾರಿಗೆ ಐಪಿಎಲ್ ಫೈನಲ್ಗೆ ಆರ್ಸಿಬಿ ತಂಡ ಲಗ್ಗೆ ಇಟ್ಟಿದೆ. 2009 ಸಾಕಷ್ಟು ಅಭಿಮಾನಿಗಳಿದ್ದಾರೆ. ಸಂತಸ ಹೆಚ್ಚಾಗಿದೆ. ಆರ್ಸಿಬಿ ಅನ್ನುವಂತಹ ಜಯಘೋಷಗಳನ್ನ ಕೂಗ್ತಾ ಇದ್ದಾರೆ. ಸಹಜವಾಗಿ ಈ ರೀತಿಯ ಸಂಭ್ರಮ ಆರ್ಸಿಬಿ ಅಭಿಮಾನಿಗಳಲ್ಲಿ ಹೆಚ್ಚಾಗಿದೆ. ಏನ್ ಹೇಳ್ತೀರಿ? ಹಾಲಿವುಡ್ ಇಲ್ಲ, ಸ್ಯಾಂಡಲ್ವುಡ್ ಇಲ್ಲ, ನಮ್ಗೇನಿದ್ರು ಅಲ್ಲಿ ಹೇಳ್ತೀರಿ? ಎಷ್ಟು ಖುಷಿ ಇದೆ? ತುಂಬಾ ಖುಷಿ ಇದೆ. ಏನ್ ಹೇಳ್ತೀರಿ? ಆರ್ಸಿಬಿ ಸಹಜವಾಗಿ ಇವತ್ತಿನ ಮ್ಯಾಚ್ಗೆ ಹೆಜಲ್ವುಡ್ ಅವರು ಕೂಡ ಮತ್ತೆ ಕಮ್ ಬ್ಯಾಕ್ ಮಾಡಿದ್ರು. ಜೋಸಿಸ್ ಬ್ಯಾಕ್ 18 ನಮ್ದೆ, ಈ ಸಲ ಕಪ್ ನಮ್ದೆ. ಜೈ ಆರ್ಸಿಬಿ, ಜೈ ಆರ್ಸಿಬಿ, ಈ ಸಲ ಕಪ್ಪು ಆರ್ಸಿಬಿ. ಅಂಕಲ್ ಮಕ್ಕಳಿಗೆಲ್ಲ ಹೇಳೋದೊಂದೇ, ಈ ಸಲ ಕಪ್ ನಮ್ದೆ. ಏನ್ ಹೇಳ್ತೀರಿ? ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಮ್ಯಾಚ್ ಇದು. ಯಾಕಂದ್ರೆ ಹೇಸಲ್ವುಡ್ ಇಂಜುರಿಯಿಂದ ವಾಪಸ್ ಬಂದಿದ್ರು, ಶೋಲ್ಡರ್ ನಿಗಲಿದ್ರು. ಅವರು ವರ್ಲ್ಡ್ WTC ಬಿಟ್ಟು ವಾಪಸ್ ಬಂದಿದ್ದಾರೆ. ತುಂಬಾ ಖುಷಿ ಆಗ್ತಿದೆ. ಜೈ ಆರ್ಸಿಬಿ! ಏನ್ ಹೇಳ್ತೀರಿ? ಲೋ ಸ್ಕೋರ್ ಮ್ಯಾಚ್ ಇತ್ತು. ಹೇಸಲ್ವುಡ್ ಕಮ್ ಬ್ಯಾಕ್ ತುಂಬಾ ಕ್ರೂಷಿಯಲ್ ಆಗಿತ್ತು. ಪಿಚ್ಚಲ್ಲಿ ಸ್ವಲ್ಪ ಔಟ್ ಸ್ವಿಂಗರ್ಸ್, ಇನ್ ಸ್ವಿಂಗರ್ಸ್ ತುಂಬಾ ಮೂವ್ಮೆಂಟ್ ಇತ್ತು. ಬಟ್ ಸ್ಟಿಲ್ ಆರ್ಸಿಬಿ ಬೌಲರ್ಸ್ ತುಂಬಾ ಮ್ಯಾನೇಜ್ ಮಾಡಿದ್ದಾರೆ ಗೆಲ್ಲಕ್ಕೆ. ಇಟ್ಸ್ ಗುಡ್. ಥ್ಯಾಂಕ್ ಯು. ಆರ್ಸಿಬಿ ಬೌಲಿಂಗ್ ಲೈನ್ ಅಪ್ ಕೂಡ ತುಂಬಾ ಶಿಸ್ತುಬದ್ಧವಾಗಿತ್ತು. ಬ್ಯಾಟರ್ಗಳಿಗೆ ಹೊಡಿಬಡಿಗೆ ಅವಕಾಶವನ್ನೇ ಮಾಡಿಕೊಡ್ಲಿಲ್ಲ. ಜೊತೆಗೆ ಹೇಸಲ್ವುಡ್ ಕಮ್ ಬ್ಯಾಕ್ ಮಾಡಿರೋದು ಕೂಡ ತಂಡಕ್ಕೆ ಪ್ಲಸ್ ಪಾಯಿಂಟ್ ಆಯಿತು. ಹೌದು ಸರ್. ಹೇಸಲ್ವುಡ್ ಮಾತ್ರ ಅಲ್ಲ, ಇಸ್ರೇಲ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಕನಾಮಿಕಲ್ ಆಗಿದ್ದಾರೆ. 24 ರನ್ಸ್. ಇನ್ಫ್ಯಾಕ್ಟ್ ಸುಯಾಶ್ ಶರ್ಮಾ ಆಲ್ಸೋ, ಫ್ಲಿಪ್ಪರ್, ಗೂಗ್ಲಿ ಎಲ್ಲ ಚೆನ್ನಾಗಿ ಹಾಕಿದ್ರು. ಸೊ ಇಟ್ಸ್ ಆಲ್ ಟೀಮ್ ಕಾಂಟ್ರಿಬ್ಯೂಷನ್. ಎಲ್ಲರೂ ಚೆನ್ನಾಗಿ ಆಡಿದ್ದಾರೆ. ಜೈ ಆರ್ಸಿಬಿ. ಓಕೆ, ಸಹಜವಾಗಿ ಸಾಕಷ್ಟು ಜನರಿಗೂ ಕೂಡ ಖುಷಿ ಇದೆ. ಬನ್ನಿ ಮೇಡಮ್, ಆರ್ಸಿಬಿ ಫೈನಲ್ಗೆ ಹೋಗಿರೋದು ಎಷ್ಟರ ಮಟ್ಟಿಗೆ ಖುಷಿ ಇದೆ? ತುಂಬಾ 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 ಖುಷಿ ಇದೆ. ಆರ್ಸಿಬಿ. ಐ ಆಮ್ ಫ್ರಮ್ ಚೆನ್ನೈ. ನಾ ಚೆನ್ನೈಯಿಂದ ಇದ್ದೀವಿ, ಬಟ್ ರಕ್ತ ಬ್ಯಾಂಗ್ಳೂರ್ ರಕ್ತದ ಇದೆ. ಆಲ್ವೇಸ್ ಆರ್ಸಿಬಿ. ಈ ಸಲ ಕಪ್ಪು ನಮ್ದು. ಎಸ್, ಈ ಸಲ ಕಪ್ಪು ನಮ್ದೇ. ಆರ್ಸಿಬಿ. ಈಗ ಟಾಸ್ ಗೆದ್ದಾದ್ಮೇಲೆ ಕೂಡ ಫೀಲ್ಡಿಂಗ್ ಅನ್ನ ಆಯ್ಕೆ ಮಾಡ್ಕೊಂಡ್ರು. ಅಲ್ಲೇ ಒಂದಿಷ್ಟು ಕಾನ್ಫಿಡೆನ್ಸ್ ಕೂಡ ಹೆಚ್ಚಾಯ್ತು. ಸೊ ತಾವು ಕೂಡ ಮ್ಯಾಚ್ ನೋಡ್ತಾ ಇದ್ರಿ ಅಂತ ಅನ್ಸುತ್ತೆ. ಎಷ್ಟು ಜೋಶ್ ಇತ್ತು? ಸಿಕ್ಕಾಪಟ್ಟೆ ಜೋಶ್ ಇತ್ತು. ಅಂಡ್ ಐ ಹೋಪ್ ದೇ ಕಂಟಿನ್ಯೂ ದ ಸೇಮ್ ಜೋಶ್. ಏನ್ ಹೇಳ್ತೀರಿ? ಆಗ್ಲೇ ಹೇಳ್ತಾ ಇದ್ರಿ ರಕ್ತ ಆರ್ಸಿಬಿದು ಕನ್ನಡದ್ದು ಅಂತ. ಕನ್ನಡದ ರಕ್ತ ಇದು. ನಮ್ಮ ರಕ್ತ ಕನ್ನಡ. ಇಟ್ಸ್ ಓಕೆ. ಐ ಲವ್ ಚೆನ್ನೈ ಸೂಪರ್ ಕಿಂಗ್ಸ್, ಬಟ್ ಆರ್ಸಿಬಿ ರಾಕ್ಸ್. ದೇ ಟ್ರೂಲಿ ಡಿಸರ್ವ್ ಇಟ್. ದೇ ಟ್ರೂಲಿ ಡಿಸರ್ವ್ ದ ಕಪ್. ಅಂಡ್ ಈ ಸಲ ಕಪ್ಪು ನಮ್ದು. ಓಕೆ, ಫೈನಲ್ ಮ್ಯಾಚ್ ಬಗ್ಗೆ ಏನ್ ಹೇಳ್ತೀರಿ? ಫೈನಲ್ಗೆ ಎಂಟ್ರಿ ಆಗಿದೆ. ನಾವೇ ಗೆಲ್ತೀವಿ. ಹೇಳಿ ಪಾಪ, ಏನ್ ಹೇಳ್ತಿ? ಆರ್ಸಿಬಿ is in our RBC. ಈ ಸಲ ಕಪ್ ನಮ್ದೇ. ಸಹಜವಾಗಿ ಅಭಿಮಾನಿಗಳ ಸಂತೋಷ ಹೆಚ್ಚಾಗಿದೆ, ಸಂಭ್ರಮಾಚರಣೆ ಹೆಚ್ಚಾಗಿದೆ. ಈ ಬಾರಿಯ ಪ್ರದರ್ಶನ ಏನಿದೆ ಅದು ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಥ್ರಿಲ್ಲಿಂಗು. ಸೊ ಮೊದಲ ಬಾರಿಗೆ ಫೈನಲ್ ಅನ್ನ ಪ್ರವೇಶ ಮಾಡಿದೆ ಈ ಒಂದು ಸೀಸನ್ ಅಲ್ಲಿ. ಸೊ ಮೊದಲ ತಂಡವಾಗಿ ಪ್ರವೇಶವನ್ನ ಮಾಡಿದೆ ಫೈನಲ್ಗೆ. ಸೊ ಹೀಗಾಗಿ ಅಭಿಮಾನಿಗಳಲ್ಲಿ ಸಂತಸ, ಸಂಭ್ರಮಾಚರಣೆ ಕೂಡ ಹೆಚ್ಚಾಗಿದೆ. ಬಹುತೇಕ ಭಾಗಗಳಲ್ಲಿ ಕೂಡ ಪಟಾಕಿ ಸಿಡಿಸುವ ಮೂಲಕವಾಗಿ ಸಂಭ್ರಮಾಚರಣೆಯನ್ನ ಮಾಡಿದ್ರೆ, ಓರಿಯನ್ ಮಾಲ್ನಲ್ಲಿ ಆರ್ಸಿಬಿಗೆ ಜೈಕಾರಗಳನ್ನ ಕೂಗಿ ಒಂದು ರೀತಿಯಲ್ಲಿ ಅವರ ಖುಷಿಯ